ಮೈಸೂರು ನಗರದ ಜನತೆ ಯಾರೂ ಬಯಸಿಲ್ಲದೆ ಇರೋವಂಥ ಮೈಸೂರು ಗ್ರೇಟರ್. ಕಾರಣ ಇಷ್ಟೇ, ಬೆಂಗಳೂರು ನಗರ ಈಗಾಗಲೇ 5 ವಿಭಾಗಗಳನ್ನಾಗಿ ವಿಂಗಡಿಸಿ ಬೆಂಗಳೂರು ಗ್ರೇಟರ್ ಎಂಬ ಹೆಸರಲ್ಲಿ ಆಡಳಿತ ನಡೆಸೋದಕ್ಕೆ ಹೊರಟಿದ್ದಾರೆ. ಒಂದು ಮಹಾನಗರ ಪಾಲಿಕೆಯನ್ನು ನಿಭಾಯಿಸೋಕ್ಕಾಗ್ದೇ ವಿಂಗಡಣೆ ಮಾಡಿರುವಂಥ ಬೆಂಗಳೂರು ನಗರ ಈಗ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಮೈಸೂರಿನಾಗಿ ಪರಿವರ್ತಿಸೋದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆ ನಾಗರಿಕರನ್ನ ಕಾಡ್ತಾ ಇರೋವಂಥದ್ದು. ಮೈಸೂರು ಗ್ರೇಟರ್ ಆದರೆ ಮೈಸೂರು ನಗರದ 65 ವಾರ್ಡ್ಗಳಲ್ಲಿ ಬರ್ತಾ ಇರೋಂಥ ಆದಾಯ ಈಗಾಗಲೇ ಮೈಸೂರು ನಗರದ ಅಭಿವೃದ್ಧಿಗೆ ಸಾಲಲ್ಲ ಅಂತ ಹೇಳಿ ಸರ್ಕಾರದ ಬಳಿ ಆಗಾಗ್ಗೆ ಭಿಕ್ಷೆ ಬೇಡ್ತಾ ಇರೋಂಥ ಮೈಸೂರು ಮಹಾನಗರ ಪಾಲಿಕೆ ಈಗ ಗ್ರೇಟರ್ ಮೈಸೂರನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಬರೀ ಖಾಲಿ ನಿವೇಶನಗಳೇ ಹೆಚ್ಚಾಗಿ ತುಂಬಿರುವಂಥ ಪ್ರದೇಶವನ್ನು ಮೈಸೂರು ನಗರಕ್ಕೆ ಸೇರಿಸ್ಕೊಂಡು ಆ ಕಡೆ ಗ್ರೇಟರ್ ಮೈಸೂರನ್ನು ಅಭಿವೃದ್ಧಿ ಪಡಿಸ್ದಂಗಲ್ಲ, ಈ ಕಡೆ ಮೈಸೂರು ನಗರವನ್ನು ಅಭಿವೃದ್ಧಿ ಪಡಿಸ್ದಂಗಲ್ಲ. ಹಂಗಾಗುತ್ತೆ. ಏನು ಗುಬ್ಬಚ್ಚಿ ಗಾತ್ರದ ಆದಾಯ ಬರ್ತಾ ಇರೋಂಥ ಮೈಸೂರು ನಗರದಲ್ಲಿ ಇನ್ನು ಆನೆಗೆ ಆಹಾರವನ್ನು ಹಾಕ್ದಂಗೆ ಇವತ್ತು ಮೈಸೂರು ಗ್ರೇಟರ್ನ ಪರಿಸ್ಥಿತಿ ಒದಗಿ ಬರುತ್ತೆ. ಇದೆಲ್ಲೋ ಒಂದು ಕಡೆ ಮೈಸೂರು ಜಿಲ್ಲಾಡಳಿತ ಮತ್ತು ಸರ್ಕಾರದ ಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗಗಳು, ಜನಪ್ರತಿನಿಧಿಗಳು ಒಟ್ಟಾರೆ ಸೇರಿ ಮೈಸೂರು ನಗರ ಗ್ರೇಟರ್ ಮೈಸೂರು ಆಗಬೇಕು ಅನ್ನೋಂಥದ್ದನ್ನು ಬಡಂಬಡಿಕೆ ಮೂಲಕ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಅನುಕೂಲ ಮಾಡೋಕ್ಕೆ ಹೊರಟಿರೋಂಥದ್ದು ಎದ್ದು ಕಾಣ್ತಾ ಇರೋಂಥದ್ದು, ಸಾರ್ವಜನಿಕವಾಗಿ ಈಗಾಗಲೇ ಚರ್ಚೆ ಆಗ್ತಾ ಇರೋಂಥದ್ದು. ಬರೀ ರಿಯಲ್ ಎಸ್ಟೇಟ್ ಮಾಫಿಯನ್ನ ಏನು ಮೈಸೂರು ನಗರದಲ್ಲಿ ಬೆಳೆಸಬೇಕು, ಅವ್ರಿಗೆ ಅಭಿವೃದ್ಧಿ ಹೊಂದಿಸಬೇಕು, ಅವ್ರನ್ನ ಅಭಿವೃದ್ಧಿ ಹೊಂದಿಸ್ತಿರೋ ಇಲ್ಲ ಮೈಸೂರು ನಗರವನ್ನು ಅಭಿವೃದ್ಧಿ ಹೊಂದಿಸ್ತಿರೋ ಅನ್ನೋಂಥ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಏನಿವತ್ತು 1800, 2000 ರೂಪಾಯಿ ಒಳಗಡೆ ಅಂತ ಇರೋವಂಥ ಪ್ರದೇಶಕ್ಕೆ ಈ ಮೈಸೂರು ಗ್ರೇಟರ್ ಮೈಸೂರು ಅನ್ನೋಂಥ ಬಿಲ್ಲೆನ ಹಂಚಿಸಿ ಆ ಮೂಲಕ ಅವ್ರಿಗೆ 4-5 ಸಾವಿರ ರೂಪಾಯಿಗೆ ಹೆಚ್ಚಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಅನ್ನೋದು ಬಿಟ್ಟರೆ ಮೈಸೂರು ಅಭಿವೃದ್ಧಿ ಹೊಂದಿಸಬೇಕು, ಮೈಸೂರು ಗ್ರೇಟರ್ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ನಿಜವಾಗ್ಲೂ ಕಾಣ್ತಾ ಇಲ್ಲ. ಆ ಮೂಲಕ ಸಾರ್ವಜನಿಕರ ತೆರಿಗೆಯನ್ನು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಹಂಚಕ್ಕೆ ಹೊರಟಿದ್ದೀರಿ. ಈಗಾಗಲೇ ಖಾಲಿ ನಿವೇಶನಗಳಿಗೆ ಅವರು ಏನು ಭೂ ಪ್ರದೇಶವನ್ನು ಅಭಿವೃದ್ಧಿ ಪಡಿಸ್ಬೇಕಾಗಿತ್ತು, ಆ ಪ್ರದೇಶವನ್ನು ಅಭಿವೃದ್ಧಿ ಪಡಿಸ್ದೆ ಮೈಸೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸೋ ಮೂಲಕ ಅವ್ರಿಗೆ ಅನುಕೂಲ ಮಾಡಿಕೊಡಕ್ಕೆ ಕೊಟ್ಟಿದ್ದೀರಿ. ಆ ಜಾಗಗಳನ್ನ ಅಭಿವೃದ್ಧಿ ಪಡಿಸೋಕ್ಕೆ ಹೊರಟಿದ್ದೀರಿ ಅನ್ನೋಂಥದ್ದು ಭಾಸವಾಗ್ತಾ ಇದೆ. ನಮಗೆ ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ಅಭಿವೃದ್ಧಿ ಹೊಂದಬೇಕು, ಮೈಸೂರು ನಗರವನ್ನು ತಿರುಗಿ ನೋಡೋ ಹಂಗೆ ಮಾಡಬೇಕು ಅನ್ನೋಂಥದ್ದು ಆಸೆಗಳು ನಮಗೂ ಇದೆ. ಮೈಸೂರು ಮಹಾರಾಜರು ಕಲ್ಪಿಸಿಕೊಟ್ಟಂಥ ರಸ್ತೆಗಳು, ಮೋರಿಗಳೇ ಇಂದು ನೀವು ಕ್ಲೀನ್ ಮಾಡಿಸೋದಕ್ಕೆ ಆಗ್ತಾಯಿಲ್ಲ ನಿಮ್ಮ ಕೈಲಿ. ಮೈಸೂರು ನಗರದ ಅಭಿವೃದ್ಧಿ ಮಾಡ್ತೀವಿ ಅಂತ ಹೊರಟಂಥ ನರ್ಮ ಯೋಜನೆ ಹಣವನ್ನು ಯಾವ ರೀತಿ ದುರುಪಯೋಗ ಆಗ್ತು, ಈಗ ಮೈಸೂರಿನ ಅರಮನೆ ಸುತ್ತ ಇರೋಂಥ ಕಲ್ಲುಗಂಬಗಳೇ ಸಾಕ್ಷಿ. ಆ ಕಲ್ಲುಗಂಬಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನರ್ಮ ಯೋಜನೆ ಹಣವನ್ನು ನೀರು ಪೋಲು ಮಾಡಿದಂಥದ್ದು ಕಾಣ್ತಾ ಇರೋವಂಥದ್ದು. ಇವತ್ತು ನಿಮ್ಮೆಲ್ಲ ಅಭಿವೃದ್ಧಿಗಳು ಸಾರ್ವಜನಿಕರ ಅನುಕೂಲಕ್ಕಿಂತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಅಭಿವೃದ್ಧಿ ಕಾಣ್ತಾ ಇರೋವಂಥದ್ದು ಇವತ್ತು ಭಾಸವಾಗ್ತಾ ಇದೆ, ನೋಡ್ತಾ ಇದ್ದೀವಿ. ಇಂಥ ಅಭಿವೃದ್ಧಿಗಳು ಮೈಸೂರು ಜನತೆ ಯಾರೂ ಬಯಸಿಲ್ಲ.